ನಮ್ಮ ಪಪ್ಪಾಗ ನಾನು ಬಡಿ ಹಿಡ್ಕೊಂಡು ಹೋಗ್ತೀನಿ ಮುಂದೆ ಟ್ರಿಪ್ ಅಂದಾಗ ಒಂದೇ ಮಾತಿಗೆ ಹ್ಞೂ ಒಂದು ಪ್ಲ್ಯಾನ್ ಮಾಡಿದ್ದು ಟ್ರಿಪ್ ಇದೆ ಕೂರ್ಗ್ ಮತ್ತು ಮೈಸೂರು. ಬಿಜಾಪುರದಿಂದ ಬಸ್ಸಿಗೆ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನಿಗೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಆಗಿತ್ತು. ಇದು ಬಸ್ ಒಳಗಿಂದ ಇದು ಸನ್ಸೆಟ್ ನಾನು ವಿಡಿಯೋ ಮಾಡಾಕಿದ್ದೆ. ಇದು ನೋಡಿ ಇದಷ್ಟು ಮಸ್ತ್ ಬಂದೈತಿ. ಆಮೇಲೆ ಮೈಸೂರೊಳಗೆ ರೀಚ್ ಆದಮೇಲೆ ಅಲ್ಲೊಂದು ಸಸ್ತಾದಾಗ ಮಸ್ತ್ ಹೋಟೆಲ್ ಹುಡುಕಿದ್ವಿ. ಆಮೇಲೆ ಒಂದು ಯಾವುದೋ ಗೋ ಸ್ಕೂಟೀಸ್ ಅಂತೇನೋ ಹಿಡ್ದಿದ್ವಿ. ಓಕೆ ಇತ್ತದು. ಅದ್ರದ್ದು ಎಕ್ಸಾಕ್ಟ್ ಗೋ ಸ್ಕೂಟೀಸು ಏನೋ ಇತ್ತಪ್ಪ ನೆನಪಿಲ್ಲ. ಇದು ನೋಡ್ರಿ ಇದು ರೂಮ್ ಹೆಂಗಿತ್ತಂತ. ಫುಲ್ ಮಸ್ತ್ ಲೈಟಿಂಗ್ ಎಲ್ಲ ಚಲೋ ಇತ್ತು. ರೋಡಿಗೆ ಐತಿದು. ಇದು ಮೇ ಬಿ ಪ್ಯಾಲೇಸ್ ರೋಡ್ನಾಗ ಐತಿದು. ಇದ್ರದ್ದು ಹೆಸರು ಪ್ಯಾರಡೈಸ್ ಏನೋ ಐತಿ. ಇಫ್ ಪಾಸಿಬಲ್ ನಾನು ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಇಲ್ಲೆಲ್ಲ ಮಸ್ತ್ ನಿಯರ್ ಬೈ ಎಲ್ಲ ಚಲೋನೇ ಸಿಕ್ಕು. ಬಾಜುನೇ ಒಂದು ಹೋಟೆಲ್ ಇತ್ತು. ನಾವು 3 ಮಂದಿ ಬಂದವರು. ಇದು ಇಲ್ಲೇ ಹೋಟೆಲ್ ಬಾಜುನೇ ಇದು ರೆಸ್ಟೋರೆಂಟ್ ಇತ್ತು. ರೆಸ್ಟೋರೆಂಟ್ ಒಳಗೆ ಊಟ ಮಾಡ್ಕೊಂಡು ಸ್ಕೂಟಿ ತೊಗೊಂಡು ಚಾಮುಂಡಿ ಹಿಲ್ಸ್ಗೆ ಹೊಂಟ್ವಿ. ಮಸ್ತ್ ರೋಡೆಲ್ಲ ಭಾರಿ ಇತ್ತು. ಅವತ್ತು ವೆದರ್ ಭಾರಿ ಇತ್ತು. ಫುಲ್ ಚಿಲ್ ಇತ್ತು. ಫುಲ್ ರೋಡು ಅದು ಭಾರಿ ಐತೆ. ನೀವು ನೋಡಿರ್ಬೋದಲ್ಲ, ನೀವು ಹೋಗಿರ್ತೀರ ಆಲ್ರೆಡಿ. ಎಲ್ಲ ಹೋಗ್ಲಾರ್ದವ್ರೆಲ್ಲ ಹೋಗಿ ಬರ್ರಿ, ಮಸ್ತ್ ಐತೆ ಅದು ಆ್ಯಕ್ಚುಲಿ. ಟೆಂಪಲ್ ಅಂತೂ ಫುಲ್ ರಶ್ ಇತ್ತು. ಅವತ್ತೇನೋ ಇತ್ತಪ್ಪ, ಯಾವುದೋ ಏಕಾದಶಿನೋ ಏನೋ ಇತ್ತು ಅವತ್ತು. ಫುಲ್ ರಶ್ ಇತ್ತು, ನೋಡ್ಬೋದು ನೀವು ಇಲ್ಲಿ. ನಾವಂತರೂ ಲಿಟ್ರಲ್ಲಿ ಏನಿಲ್ಲ ಅಂದರೂ ಒಂದು 4 hours ಪಾಳೆ ನಿಂತ್ವಿ. ಆಮೇಲೆ ರಿಟರ್ನ್ ಹೊಂಟಿವಿ ಈ ಕಡೆ ಮತ್ತು ಬೇರೆ ಪ್ಲೇಸಸ್ ನೋಡೋಣ. ಯಾಕಂದ್ರೆ ನಮ್ಗೆ ಒಂದೇ ದಿನದ ಪ್ಲ್ಯಾನ್ ಇತ್ತು ಮೈಸೂರೊಳಗೆ. ಸೊ ನಾವು ಹೊಳ್ಳಿ ರಿಟರ್ನ್ ಇದ್ರ ಕಡೆ ಹೊಂಟಿವಿ, ರೂಮ್ ಕಡೆ. ಆಮೇಲೆ ನೆಕ್ಸ್ಟ್ ನಾವು ಪ್ಯಾಲೇಸಿಗೆ ಹೋದ್ವಿ. ಮೈಸೂರು ಪ್ಯಾಲೇಸ್ ಅಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡೋರಿಗಂತೂ ನೆಕ್ಸ್ಟ್ ಲೆವೆಲ್ ಐತಿ. ಭಾರಿ ಐತದು. ಇಂಟೀರಿಯರ್ ಒಳಗಂತೂ ಫುಲ್ ಯಾವ ಪರಿ ಕಟ್ಸ್ಯಾರ ಅಂದ್ರೆ ಮಸ್ತ್ ಇದೆ. ನೋಡ್ಬೋದು ನೀವು ಫೋಟೋಸ್ ಒಳಗೆಲ್ಲ. ನೋಡ್ರಿ, ನಂದು ಫಾಲ್ತು ಫೋನ್ ಒಳಗೆ ಕ್ಯಾಮ್ರಾ ಒಳಗೆ ಎಷ್ಟು ಭಾರಿ ಬಂದೈತಿ. ಇನ್ನು ನಮ್ಮ ಕಣ್ಣಿಲ್ಲ ಎಷ್ಟು ಭಾರಿ. ಹೋಗಿ ನೋಡ್ಬರ್ರಿ ಒಂದು ದಿವಸ. ನೋಡಿರ್ಲಿಲ್ಲ ಅಂದ್ರೆ ನೋಡ್ಬರ್ರಿ, ಎಷ್ಟು ಭಾರಿ ಐತಿ. ಒನ್ ಟೈಮ್ ಅಂತೂ ಫಸ್ಟ್ ಟೈಮ್ಗಂತೂ ಭಾರಿ ಅನ್ಸುತ್ತೆ. ನೋಡ್ಬೋದು ನೀವು ಇದು. ಇಲ್ಲೊಂದು ಗಾರ್ಡನ್ ಒಳಗೆ ಸ್ಟಕ್ ಆಗಿಬಿಟ್ಟಿವಿ. ಯಾವುದಂತ ಹೇಳಿ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಅಲ್ಲೇ ಊಟ ಮಾಡ್ಕೊಂಡು ಒನ್ ಡೇ ನಮ್ದು ಮೈಸೂರು ಟ್ರಿಪ್ ಮುಗಿಸಿ ನೆಕ್ಸ್ಟ್ ಕೂರ್ಗೆ ರೆಡಿ ಆದ್ವಿ. ಕೂರ್ಗೆ ಹೋದ್ಮೇಲೆ SRM ಬೈಕ್ಸ್ ಒಳಗೆ ಇದೇನು ಸ್ಪಾನ್ಸರ್ಡ್ ಅಲ್ಲ, ಅಲ್ಲಿ ಬೈಕ್ಸ್ ತೊಗೊಂಡು ನೆಕ್ಸ್ಟ್ ಹೋಮ್ ಸ್ಟೇ ಹೋದ್ವಿ. ಹೋಮ್ ಸ್ಟೇ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತಿದ್ದು. ಇದು ನಮಗೆ ಕಡಿಮೆ ರೇಟ್ನಾಗೂ ಸಿಕ್ಕಿತ್ತು ಅವಾಗ. ಬಟ್ ಇವಾಗ ಅಷ್ಟೇ ಗೊತ್ತಿಲ್ಲ. ಬಟ್ ಭಾರಿ ಇತ್ತು. ನೋಡ್ಬೋದು ನೀವೆಲ್ಲ. ಇದು ಸೈಡ್ ಹೋಮ್ ಸ್ಟೇ ಹೊರಗಂತೂ ನೆಕ್ಸ್ಟ್ ಲೆವೆಲ್ ನೇಚರ್ ಇತ್ತು. ಫುಲ್ ಹಿಲ್ಸ್ ಎಲ್ಲ ಭಾರಿ ಕಾಣಿಸ್ತಿದ್ವು. ಏರು ಮಸ್ತ್ ಬರತ್ತಿತ್ತು. ಫುಲ್ ಹಿಂಗೆ ಮಾಡಿದ್ರೆ ಹಿಂಗೆ ಹೋಮ್ ಸ್ಟೇನೇ ಮಾಡ್ಬೇಕು ನೋಡು ಹೋದ್ರೆ. ಇಲ್ಲಾಂದ್ರೆ ಸುಮ್ಮನೆ ಯಾವ್ದಾರು ಒಂದು ಹೋಟೆಲ್ ರೋಡ್ ಸಿಟಿ ಒಳಗೆ ಇದ್ದಂದ್ರೆ ಅಷ್ಟು ಭಾರಿ ಮಜಾ ಬರೋಂಗಿಲ್ಲ. ಇದು ಹೋಮ್ ಸ್ಟೇ ಫುಲ್ ಅದೇ ಒಂಥರ ಅಲ್ಲೇ ಇರಲೇನೋ ಅನ್ಸ್ಬಿಡುತ್ತೆ. ಇನ್ನು ಪ್ಲೇಸಸ್ಗೆ ಹೋಗೋಗಿತ್ತು, ಅಷ್ಟು ಭಾರಿ ಇತ್ತು ಇದು ಹೋಮ್ ಸ್ಟೇ. ಆಮೇಲೆ ಓನರ್ ರೂಮ್ ಭಾರಿ ಇದ್ರು. ಅವರು ಓನರ್ ಫುಲ್ ಹೆಲ್ಪ್ಫುಲ್ ಇದ್ರು. ಏನು ಬೇಕು ಅದೆಲ್ಲ ಮಾಡಿಕೊಟ್ರು. ಇದು ನೋಡಿ ಊಟ ಮಾಡತ್ತಿದ್ವಿ. ಊಟ ಮಾಡಿ some pastas, lasagna, sushi rolls, shrimp salad, lobster soup, dragon rolls, and whatever, and some good. ನಾವು ನೆಕ್ಸ್ಟ್ ಇದಕ್ಕೆ ಹೋದ್ವಿ, ಯಾವುದು ಅಬ್ಬೆ ಫಾಲ್ಸಿಗೆ. ಅಬ್ಬೆ ಫಾಲ್ಸ್ನು ಮಸ್ತ್ ಕಾಣತ್ತಿತ್ತು ಅವತ್ತು. ಅಬ್ಬೆ ಫಾಲ್ಸ್ ಒಳಗೆ ಫೋಟೋ ಶೂಟ್ಸ್ನು ಮಾಡಿದ್ವಿ ಒಂದು ಸ್ವಲ್ಪ. ನೋಡ್ರಿ ಇದು ಫಾಲ್ಸ್ ಎಷ್ಟು ಭಾರಿ ಕಾಣತೈತಿ. ಅಬ್ಬೆ ಫಾಲ್ಸ್ ನೋಡ್ರಿ, ಇದು ಫುಲ್ ನೇಚರ್ ಎಲ್ಲ ಮಸ್ತ್ ಇತ್ತು ಅವತ್ತು ವೆದರೇ ಭಾರಿ ಇತ್ತು. ಟೈಮಿಂಗ್ ಭಾರಿ ಇತ್ತು ನಮ್ದು. ಇದು ಸ್ನೇಲ್ ಫೋಟೋ ಹೊಡೆದೆ ನಾನಲ್ಲಿ. ಆಮೇಲೆ ಅದು ಆದಮೇಲೆ ಮ್ಯೂಸಿಯಮ್ಗೆ ಹೋದ್ವಿ. ಮ್ಯೂಸಿಯಮ್ ಒಳಗೆ ಏನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಇದು ಫೋಟೋನು ಭಾರಿ ಇತ್ತು ನೋಡ್ರಿ. ಮಳೆ ಬೇರೆ ಬಿದ್ದುಬಿಟ್ಟೈತಿ. ಹಿಂಗೆ ನೀವು ಹೋದಾಗ ಹಿಂಗೆ ಬಿತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ನೋಡ್ರಿ, ಹೇಳ್ತೀನಿ. ಆಮೇಲೆ ಅದು ಆದಮೇಲೆ ರಾಜಾ ಸೀಟಿಗೆ ಹೋದ್ವಿ. ರಾಜಾ ಸೀಟ್ ಒಳಗಂತೂ ಮಳೆ ಬಂತಂದ್ರೆ ಮುಗಿದು ಹೋಯ್ತು. ಮಳೆ ಬಂದು ನಿಂದಿರ್ಬೇಕದು. ಮಳೆ ಬಂದು ನಿಂತಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಇದು ನೋಡಿ ಫೋಟೋ ಎಷ್ಟು ಭಾರಿ ಬಂದೈತಿ. ಅಲ್ಲಿ ಅಷ್ಟು ಭಾರಿ ಇರಬಾರ್ದು ಅದು. ಆಮೇಲೆ ನಾವು 3 ಮಂದಿ ಒಂದು ವಿಡಿಯೋ ಮಾಡಿಸ್ಕೊಂಡ್ರೆ ಅದು ಬೇರೆದವ್ರ ಕಡೆ. ಆಮೇಲೆ ಅಲ್ಲಿ ರಾಜಾ ಸೀಟಿಗೆ ಹೋದ್ರೆ ನೀವು ಕಾರ್ನ್ ತಿನ್ನೋದು ಮರ್ಯಾಕೆ ಹೋಗ್ಬಿಟ್ರಿ. ಕಾರ್ನ್ ಮತ್ತು ವೆದರ್ ಮಸ್ತ್ ಇತ್ತಂದ್ರೆ ಭಾರಿ ಅನಿಸ್ಬಿಡುತ್ತೆ. ಅದು ಆದಮೇಲೆ ಅಲ್ಲೇ ಒಂದು ಬಾಜು ಟೆಂಪಲ್ಗೆ ಹೋದ್ವಿ. ಇದು ಓಂಕಾರೇಶ್ವರ ಟೆಂಪಲ್. ಇದು ಟೆಂಪಲ್ನು ಮಸ್ತ್ ಐತಿ. ಫುಲ್ಲು ಪೀಸ್ಫುಲ್ ಐತಿ. ಅಲ್ಲಿ ಒಂದು SRM ಬೈಕ್ಸ್ ಇವು ನಾವು ತೊಗೊಂಡಿದ್ದು. ಆಮೇಲೆ ಅವತ್ತು ಎಂಡ್ ಮಾಡಿ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ 5ಕ್ಕೆ ಎದ್ದು ಮತ್ತೆ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಕೂರ್ಗ್ ಹೋದ್ರೆ ಮಂದಾಲ್ಪಟ್ಟಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಜೀಪ್ ರೈಡ್ ತೊಗೊಂಡ್ವಿ. ಜೀಪ್ ರೈಡ್
5ಕ್ಕೆ ಅಂದ್ರೆ ಬಟ್ ಅವ್ರು ಕ್ಯೂ ಒಳಗೆ ಭಾಳ ಮಂದಿ ಇದ್ರೆ ನಮ್ಗೊಂದು ಸ್ವಲ್ಪ ಲೇಟ್ ಆಯ್ತು ನೋಡಿ, ಬೆಳಗ್ಗೆ ಹರಿದೇ ಬಿಟ್ಟೆ ಸ್ವಲ್ಪ. ಸೊ ಹೊಂಟ್ವಿ ನೋಡ್ರಿ, ಇದು ಜೀಪ್ ರೈಡ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಲ್ಲ. ಫುಲ್ ರೋಡ್ ಚಲೋ ಇದ್ದಲ್ಲಿ ಚಲೋ ಹೋಗ್ತೈತಿ, ಬಟ್ ಆಮೇಲೆ ಮುಂದೊಂದು ಸ್ವಲ್ಪ ರೋಡ್ ಇಲ್ಲಲ್ಲ ಅಲ್ಲಿ, ಆಫ್ ರೋಡ್ ಅಂತರೂ ಯಪ್ಪ ಬಾಯಿಗೆ ಬರುತ್ತೆಲ್ಲ ಜೀವ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡ್ಬೋದು ನೀವು, ಅದು ಮಳೆ ಎಷ್ಟು ಮಸ್ತ್ ಆಗಿತ್ತಂದ್ರೆ ಅವತ್ತು ಫುಲ್ ಲಕ್ ಅನ್ಕೋರಿ ನಮ್ದು. ಫುಲ್ ಕಾಲೆಲ್ಲ ನಡಗಕತ್ಬಿಟ್ಟಿದ್ದು ನಮ್ಮವ. ಅದೊಂದು ಜೀಪ್ ಎಕ್ಸ್ಪೀರಿಯನ್ಸೇ ಒಂದು ಲೆವೆಲ್ ಆದರೆ ಮ್ಯಾಗ ಹೋದ್ಮೇಲೆ ನೋಡ್ರಿ ಮೊಬೈಲ್ಗೆ ಬರಲ್ಲ ಕೆಳಗೆ ಬೀಳತ್ತೀನಿ ನಂದು. ಫುಲ್ ರಾ ಹಾಕಿ ನಾನು ವಿಡಿಯೋ. ಇದು ನೋಡ್ರಿ ಹಿಂದೆ ನಮ್ಮ ಜೀಪ್ ಇದು ಇಳಿಯು ಮುಂದಾಗಿದೆ. ಮ್ಯಾಗಿಂದು ಟಾಪ್ದು ವ್ಯೂ ತೋರಿಸ್ತೀನಿ ನೋಡ್ರಿ ಒಂದು ಸೆಕೆಂಡ್. ಇದು ನೋಡಿ ಟಾಪ್ ವ್ಯೂ ಇದು ನೋಡ್ರಿ, ಎಷ್ಟು ಭಾರಿ ಇತ್ತಂದ್ರೆ ಮಸ್ತ್ ಇತ್ತು ಅವತ್ತು. ಒಂದು ಟೈಮ್ ಹೋಗಿ ಬರ್ಬೇಕು ನೋಡಿ ಕೂರ್ಗ್. ನೀವು ಯಾರು ಇದ್ದರೆ ಹೋಗು ಪ್ಲ್ಯಾನ್ ಮಾಡಿದ್ರೆ ಅಂದ್ರೆ ಬಿಡಾಕ್ ಹೋಗ್ಬೇಡ್ರಿ, ಅದನ್ನು ಮಸ್ತ್ ಇದೆ. ಇದು ನೋಡಿ ನಮ್ಮ ಅಪ್ಪಾಜಿ ಇದ್ದದ್ದು, ಇದು ನಾವು 3 ಬಂದು ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ಹಂಗೆ ವೆದರ್ ಅಂತೂ ಫುಲ್ ಚಿಲ್ ಮಸ್ತ್ ಇರುತ್ತೆ. ಅಕ್ಟೋಬರ್ ಟೈಮ್ನಾಗ ಹೋಗ್ಬೇಕು ನೀವು, ಅಕ್ಟೋಬರ್ ಟೈಮ್ನಾಗ ಅಂತೂ ಮಸ್ತ್ ಇರುತ್ತೆ. ಆಯ್ತದ ಅದು ಆದಮೇಲೆ ನಾವು ನೆಕ್ಸ್ಟ್ ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಗೋಲ್ಡನ್ ಟೆಂಪಲ್ ಒಳಗೆ ವಿಡಿಯೋ ಏನು ಜಾಸ್ತಿ ಮಾಡಿಲ್ಲ. ಆಮೇಲೆ ಅದನ್ನಾದ್ಮೇಲೆ ನಿಸರ್ಗಧಾಮ ಅಂತೂ ಸಣ್ಣ ಹುಡುಗರು ಆಟ ಆಡೋಕೆ ಮಸ್ತ್ ಐತಿ. ಇಲ್ಲಿ ಇದು ಐತೆ ನೋಡ್ರಿ ನಿಮ್ಮ ಫೇವ್ರೇಟ್, ನಿಸರ್ಗಧಾಮ ಒಳಗೆ ಅದು ಕಾವೇರಿ ನದಿ ಹರಿದೈತೆ ಮಸ್ತ್. ಅದ್ರದ್ದು ಫುಲ್ ಸೌಂಡ್ ಭಾರಿ ಇರುತ್ತೆ. ಆಮೇಲೆ ನಿಸರ್ಗಧಾಮ ಮುಗಿಸ್ಕೊಂಡು ನಾವು ಸೀದಾ ಹಾರಂಗಿ ಎಲಿಫೆಂಟ್ ಕ್ಯಾಂಪಿಗೆ ಹೋದ್ವಿ. ದುಬಾರೆ ಹೋಗ್ಬೋದಿತ್ತು, ಬಟ್ ಹಾರಂಗಿ ಸ್ವಲ್ಪ ಲೆಸ್ ಕ್ರೌಡೆಡ್ ಇರ್ತೈತಿ ಆ್ಯಸ್ ಕಂಪೇರ್ಡ್ ಟು ದುಬಾರೆ. ಇಲ್ಲಿನೂ ಎಲಿಫೆಂಟ್ ಇರ್ತಾವೆ, ಅಲ್ಲಿ ಮೇ ಬಿ ಏನು ಡಿಫ್ರೆನ್ಸ್ ಐತೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ನೋಡೋಣ ಅಂತ. ಆಯ್ತು, ಇದಾಗನ ಇನ್ನೇನು 2 ಡೇಸ್ ನಮ್ಮದು ಟ್ರಿಪ್ ಮುಗೀತಪ್ಪ ಅಂಥೇಳಿ ಊರ ಕಡೆ ಹೊಂಟ್ವಿ. ನಮ್ಮದು ಟ್ರೈನ್ ನಾವು ಬುಕ್ ಮಾಡ್ಕೊಂಡಿದ್ದು ಅರೌಂಡ್ 10:30 ಇತ್ತು ಫ್ರಮ್ ಹಾಸನ್. ಅವಾಗ ನಮಗೆ ಗೊತ್ತೇ ಇಲ್ಲ ಲಾಸ್ಟ್ ಬಸ್ ಒಂದೇ ಐತಿ ಕೂರ್ಗಿಂದ ಅಂಥೇಳಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಲಾಸ್ಟ್ ಬಸ್ ಒಂದೇ ಐತಿ, ಅದನ್ನೂ ಲೇಟ್ ಐತಿ. ಅದು ನಮ್ದು ಕರೆಕ್ಟ್ ಅಕ್ಯುರೇಟ್ ನಮ್ದು ಟ್ರೈನ್ ಟೈಮಿಂಗಿಗೆ ಹಾಸನ್ ಮುಟ್ಸಂಗಿಲ್ಲ ಅಂತ ಗೊತ್ತಾಯ್ತು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಬಟ್ ಅದು ಪುಣ್ಯಕ್ಕೆ ಹುಬ್ಬಳ್ಳಿ ತನಕ ಹೋಗೋ ಬಸ್ ಇತ್ತು. ಸುಮ್ಮ ಕುಂತ್ಕೊಂಡು ಹುಬ್ಬಳ್ಳಿ ತನಕ ಬಂದ್ವಿ, ಮತ್ತೇನೈತಿ. ಫುಲ್ ಅದಂತೂ ಲಾಸ್ಟ್ ಬಸ್ಸನ್ನು ಎಲ್ಲ ಕಡೆ ಸ್ಟಾಪ್ ಹಾಕ್ಕೊಂಡು ಬಂತು. ನಾವು ಕರೆಕ್ಟ್ ಟೈಮಿಗೆ ಹಾಸನ್ ಮುಟ್ಲೂ ಇಲ್ಲ. ಸೊ ನಾವು ಅದೇ ಬಸ್ ಒಳಗೆ ಕೂತ್ಕೊಂಡು ಪುಣ್ಯಾಗ ಸೀಟರ್ ಸಿಕ್ಕಿತ್ತು. ಯಾಕಂದ್ರೆ ಭಾಳಷ್ಟು ಜನ ಹಾಫ್ ವೇ ತನಕ ನಿಂತ್ಕೊಂಡೇ ಬಂದಿದ್ರು ಆ ಬಸ್ ಒಳಗೆ. ಬಟ್ ನಮಗೆ ಸಿಕ್ಕಿದ ಸೀಟು ಲಾಸ್ಟ್ ಸೀಟ್ ಇತ್ತು, ಎತ್ತೆ ತುಗಿತ್ತು. ಪೂರಾ ನೈಟ್ ಹುಬ್ಬಳ್ಳಿ ತನಕ ಬಂದು ಇಳ್ಕೊಂಡ್ವಿ.